ಕಾಲ್ ಹಿಡ್ಕೊಂಡ್ಲು ಸರ್. ಸೋಮವಾರ ಬರುವಾಗ ಸೂರಜ ನಾನು ಕಳಿಸ್ಬೇಡಿ ಅತ್ತೆ, ನನ್ನ ಕಳಿಸ್ಬೇಡಿ, ನಾನು ಇಲ್ಲೇ ಬದುಕ್ತೀನಿ, ಅವ್ನು ನನ್ನ ಹತ್ರ ಮಲಗಿಲ್ಲ ನಂಗೆ ಬೇಡ, ನನ್ ಪ್ರೀತಿ ಕೊಡ್ರಿ ಸಾಕು ಅಮ್ಮ, ನಾನು ಪ್ರೀತಿಯಿಂದ ಬದುಕಿದ್ರೆ ಅವರೇ ಒಂದ್ಸಲಿ ನನ್ನ ಮೇಲೆ ಕರುಣೆ ಬರುತ್ತೆ, ನಮ್ಮ ಬಾವ ಬಂದು 4 ದಿನ ಕರ್ಕೊಂಡು ಹೋಗ್ತಾರಮ್ಮ ಅಂತ ಹೇಳಿದ್ಲು. ಯಾರ ಹತ್ರ ಹೇಳ್ಕೊಳಕ್ಕೂ ನನ್ನ ಬಿಟ್ಟಿಲ್ಲ. ನನಗೆ ಹೇಳಿದ್ದೆ ಅವತ್ತು ಅವಳು ಬ್ಲಾಕ್ ಮೇಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಸರ್. ಊಟ ಇಲ್ಲ, ಸ್ವಲ್ಪ ಸ್ವಲ್ಪ ಕೊಟ್ಕೊಂಡು ಹೊಟ್ಟೆ ತುಂಬಾ ನಮ್ಮ ಮಗು ಊಟನೂ ಮಾಡಿರ್ಲಿಲ್ಲಂತೆ. ನಾನು 2 ತಿಂಗಳು ಹತ್ಬಿಟ್ಟಿದ್ದೀನಮ್ಮ, ನನ್ನ ಕಣ್ಣಲ್ಲಿ ನೀರಿಲ್ಲ. ಇವಾಗ ನಮ್ಮ ಮನೆಗೆ ಬಂದ್ಲು, ಹತ್ಬಿಡೆ ಸ್ವಲ್ಪ ಅಂತಂದ್ರೆ ಕಣ್ಣಲ್ಲಿ ನೀರಿಲ್ಲ. ನಾನು 2 ತಿಂಗಳು ಹತ್ಬಿಟ್ಟೆ. ನಾನು 20 ವರ್ಷದ್ದು ಕಷ್ಟ ಅನುಭವಿಸ್ಬಿಟ್ಟೆ. ನಾನು ನನ್ಗೆ ಅಳಕ್ಕೆ ಇದಿಲ್ಲ. ನಾನು ಹಗಲು ರಾತ್ರಿ 2 ದಿನ ಅವಳಿಗೆ ಹೇಳಿದೆ ಸರ್, ಎಷ್ಟು ಪ್ರಪಂಚ ಏನಿಲ್ಲಮ್ಮ, ಡಿವೋರ್ಸ್ ಮಾಡೋಣ, ಬೇರೆ ಮದುವೆಯಾಗಿ ಇಷ್ಟ ಇದ್ರೆ, ಇಲ್ಲಾಂದ್ರೆ ಇಷ್ಟು ದಿನ ಸಾಕಿದ್ದೀನಿ, ನಾನು ಸಾಕ್ತೀನಿ ಅಂದೆ. ಆಗ ಅವಳು ತುಂಬಾ ನೊಂದ್ಬಿಟ್ಟಿದ್ಲು ಸರ್. ತುಂಬ ನನ್ನ ಮಗಳ ಹತ್ರ ಒಂದು ಕಪ್ಪು ಚುಕ್ಕೆ ಅವ್ರು ಏನು ಅಪವಾದ ಹಾಕಿದ್ರು ಇವಾಗ ಕಪ್ಪು ಚುಕ್ಕೆ ಹುಡ್ಕಕ್ ಆಗಲ್ಲ ಸರ್. ಅಂತ ಮಗು ಇನ್ನು ಆ ದೇವ್ರ ಹತ್ರ ಹೋಗ್ಬಿಟ್ರು. ಇನ್ನೊಬ್ಬರಿಗೆ ಇರೋದು ಇಲ್ಲ, ಇರಕ್ ಚಾನ್ಸ್ ಇಲ್ಲ. ನನ್ನ ಮಗಳು ಅಷ್ಟು ಪ್ಯೂರ್ ಆಗಿ ಬದುಕ್ತಾ ಇದ್ಲು. ಸರಿ ಮೇಡಮ್, ಈಗ ಒಂದು ನಿಮಿಷ, ಈ ಒಟ್ಟಾರೆ ಏನ್ ಸಮಸ್ಯೆ ಏನಾಗಿತ್ತು ಅಂತ ಈಗ ದೊಡ್ಡ ಪ್ರಶ್ನೆ ಇರುವಂತದ್ದು. ಗಂಡ ಹೆಂಡತಿ ಮತ್ತೆ ಇದ್ರ ಸಮಸ್ಯೆ ಏನು? ನಿಮ್ಮ ಹತ್ರ ಏನ್ ಹೇಳ್ಕೊಂಡಿದ್ರು ಅವರು? ಅದೇ ಅವಳು ಸಮಸ್ಯೆ ಅಂದ್ರೆ ಅವಳಿಗೂ ಹೇಳ್ತಾ ಇರ್ಲಿಲ್ಲ. ಏನಂದ್ರೆ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಮಲ್ಬೇರಿ ಶೇಡ್ ಅಲ್ಲಿ ಏನಾಗ್ಲಿ, ಆಯ್ತು ನಾಳೆ ಮಾಡ್ಬೋದು, ರಿಸೆಪ್ಷನ್ ಆದ್ಮೇಲೆ ನನ್ನ ಮಲಗ್ಬೋದು, ನನ್ನ ಹತ್ರ ನನ್ನ ಪ್ರೀತಿ ತೋರಿಸ್ಬೋದು ಅಂತ ನನ್ನ ಮಗು ದಿನ ಕಾಯ್ತಾ ಇತ್ತು. ಆದ್ರೆ ಅವ್ರ ಹತ್ರ ಪ್ರೀತಿ ಸಿಗ್ಲಿಲ್ಲ. ಮಮ್ಮಿ ಏನೋ ಬಿಡು, ಅವ್ನ್ ಗಂಡ್ಸೋ ಏನೇನೋ ಹೇಳ್ತಾನೆ, ನಂಗೆ ಆಪರೇಷನ್ ಆಗಿದೆ, ನನ್ಗೆ ಆಗಲ್ಲ, IVF ಇಂದ ಮಗು ಮಾಡ್ಕೊಂಡೋಣ, ಬೇಕು ನಮ್ದೆಲ್ಲ ಆಸ್ತಿ ವರದಕ್ಷಿಣೆ ಸಿಗ್ಬೇಕಾಗಿತ್ತಲ್ಲ, ಅದೆಲ್ಲ ಬರ್ಲಿ, ಮಗು ಮಾಡ್ಕೊಳೋಣ, ಅದಕ್ಕೂ ಒಪ್ಕೊಡ್ಲ. ಆಯ್ತು, ನನಗೆ ಇದು ಮಾಡಕ್ಕೂ ವೈವಾಹಿಕ ಜೀವನ ಬೇಡ, ನಾನು ಅಟ್ಲೀಸ್ಟ್ ಪ್ರೀತಿ ಕೊಡ್ರಿ ಸಾಕು.